ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವಾಗ ಹೊರಗಡೆ ಬಂದಿದ ತಕ್ಷಣನೇ ನಮ್ಮ ಮನೆ ವ್ಯೂವ್ನ ನೀವು ನೋಡ್ತಾ ಇದ್ದೀರಾ. ಡೈಲಿ ನಾನು ಎಲ್ಲ ವಿಡಿಯೋದಲ್ಲೂ ಹಾಕ್ತೀನಿ. ಯಾಕಂದರೆ ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ತುಂಬ ಚೆನ್ನಾಗಿದೆ ವ್ಯೂ. ನನಗಂತೂ ಮಾರ್ನಿಂಗ್ ಎದ್ದ ತಕ್ಷಣ ಆ ವ್ಯೂನ ನೋಡ್ತಾ ಇದ್ರೆ ಮೈಂಡ್ ಫುಲ್ಲು ರಿಫ್ರೆಶ್ನಿಂಗ್ ಆಗಿರುತ್ತೆ. ಎಲ್ಲ ಕೆಲಸ ಮಾಡೋಕ್ಕೂ ಅಷ್ಟೇ, ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಮೈಂಡು ಪೀಸ್ ಆಗಿದ್ರೆ ಮಾತ್ರ ನಮಗೆ ಕೆಲಸ ಮಾಡೋಕ್ಕಾಗೋದು. ಇಲ್ಲಾಂದರೆ ಯಾವುದೇ ಕೆಲಸನೂ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಸೊ ಆ ವ್ಯೂವ್ನ ನೋಡ್ಕೊಂಡು ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಮಳೆಗಾಲ ಆಗಿರೋದ್ರಿಂದ ಮಣ್ಣು ಎಲ್ಲ ಕಸ ಎಲ್ಲ ತುಂಬಾ ಬಂದು ನಿಂತ್ಕೊಂಡ್ಬಿಟ್ಟಿರತ್ತೆ ಮನೆ ಮುಂದೆ, ಸ್ಟೆಪ್ಸ್ ಮೇಲೆ ಎಲ್ಲ ಕಡೆನೂ. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಓಡಾಡಬೇಕಾದ್ರೆ ಇಲ್ಲ ಮನೆಯೊಳಗೆ ಬಾಗಿಲು ತೆಗ್ದಿದ ತಕ್ಷಣ ಧೂಳೆಲ್ಲ ಬಂದ್ಬಿಡತ್ತೆ. ಸೊ ಅದನ್ನೆಲ್ಲ ನೀಟಾಗಿ ನಾನು ಕ್ಲೀನ್ ಮಾಡ್ಕೊಂಡು ಈಗ ಬಾಗ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನ ಹಚ್ತಾ ಇದ್ದೆ. ಅರಿಶಿನ ಹಚ್ಚೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಲ್ಲ ನಮ್ಮ ಮನೆ ಒಳಗಡೆ. ಸೊ ಹಾಗೆ ನಾವು ಮನೆ ಒರೆಸ್ಬೇಕಾದ್ರೂ ಅಷ್ಟೇ ಅರಿಶಿನ, ಉಪ್ಪು ಮತ್ತು ಗೋಮೂತ್ರ ಹಾಕಿ ಒರೆಸೋದ್ರಿಂದ ಪಾಸಿಟಿವ್ ವೈಬ್ ಯಾವಾಗಲೂ ಮನೇಲಿ ಇರತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಾದ್ಮೇಲೆ ನಾನು ರಂಗೋಲಿ ಬಿಡಿಸ್ತಾ ಇದ್ದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ನಂಗೆ ರಂಗೋಲಿ ಬಿಡಿಸೋದೇ ತುಂಬಾ ಇಷ್ಟ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಜಾಗ ತುಂಬ ಚಿಕ್ಕದಾಗಿದೆ. ಸೊ ಹಂಗಾಗಿ ದೊಡ್ಡ ರಂಗೋಲಿ ಎಲ್ಲ ಬಿಡ್ಸೋಕ್ಕಾಗಲ್ಲ. ಅದೊಂದು ಬೇಜಾರು ನನಗೆ ಯಾವಾಗಲೂ ಇದೆ. ಬಟ್ ಆದರೂ ಇರೋ ಜಾಗದಲ್ಲೇ ಹೇಗೆ ರಂಗೋಲಿ ಚೆನ್ನಾಗಿ ಬಿಡಿಸೋದು ಅಂತ ಯೋಚನೆ ಮಾಡಿಬಿಟ್ಟು ನಾನು ಯಾವಾಗಲೂ ರಂಗೋಲಿ ಡಿಸೈನ್ನ ಸೆಲೆಕ್ಟ್ ಮಾಡಿ ರಂಗೋಲಿ ಬಿಡಿಸ್ಕೊತಾ ಇರ್ತೀನಿ. ಇವಾಗ ಕೆಲವು ಜನಕ್ಕೆ ಅಷ್ಟು ರಂಗೋಲಿ ಎಲ್ಲ ನೀಟಾಗಿ ಬಿಡ್ಸೋಕೆ ಬರಲ್ಲ ಅಂದ್ರೆ ನೀವು ಟ್ರೈ ಮಾಡಿ. ಮನೆ ಮುಂದೆ ಯಾವಾಗಲೂ ಅರಿಶಿನ ಕುಂಕುಮ ರಂಗೋಲಿ ಇದ್ರೆ ನಮ್ಮ ಮನೆ ಒಳಗಡೆ ನೋಡಿದವ್ರಿಗೂ ಚೆನ್ನಾಗಿ ಕಾಣತ್ತೆ. ಮತ್ತೆ ನಮ್ಗೆ ಯಾವಾಗ್ಲೂ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಪಾಸಿಟಿವ್ ವೈಬ್ ನಮಗೆ ಮನೆ ಎಂಟ್ರೆನ್ಸ್ ಇಂದಾನೆ ಸ್ಟಾರ್ಟ್ ಆಗತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಆನ್ ಡ್ಯೂಟಿ ಯಾವಾಗ್ಲೂ ಕಿಚನಲ್ಲೇ ಇರತ್ತೆ ಅನ್ಸತ್ತೆ. ಸೊ ಹಾಗೆ ಇವಾಗೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಎಲ್ಲ ನಾವೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೇನೆ ಅಡುಗೆ ಮಾಡಬೇಕು, ಆಗಲೇ ಒಳ್ಳೇದು. ಓಕೆ, ಇವಾಗ ಹಾಗೆ ಕ್ಲೀನ್ ಮಾಡ್ಕೊತ ಸ್ವಲ್ಪ ಹಾಗೆ ಮಾತಾಡೋಣ. ಏನಪ್ಪ ವಿಷಯ ಅಂದರೆ ನಾನು ಡೈಲಿ ಯಾವಾಗಲೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ತುಂಬ ಎನರ್ಜಿ ಆಗಿರ್ತಿದ್ದೆ. ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋ ತನಕನೂ ತುಂಬ ಖುಷಿಯಿಂದನೇ ಇರ್ತಿದ್ದೆ. ಇವಾಗ ಏನಪ್ಪ ಪ್ರಾಬ್ಲಮ್ ಅಂದರೆ ಏನಾಗಿದೆ ಅಂದರೆ ಗೊತ್ತಿಲ್ಲ, ಎನರ್ಜಿನೇ ಬರ್ತಾ ಇಲ್ಲ ನನಗದು. ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಯಾಕೆ ಅಂದರೆ ಅದೇ ಯಾರು ಗೊತ್ತಿಲ್ಲದೆ ಇರೋರು ಏನೂ ಮಾತಾಡಲ್ಲ, ಗೊತ್ತಿರೋರೇ ಮಾತಾಡೋದು. ಹೆಂಗಂದರೆ ಇದೆಲ್ಲ ಬೇಕಿತ್ತಾ ವೀಡಿಯೋಸು, ಈಗ ಇದೆಲ್ಲ ಬೇಕಿತ್ತಾ, ಅದೇ ಥರನೇ ಹೇಳ್ತಾರೆ. ನೋಡೋಣ ಹೆಂಗಿರತ್ತೆ ಅಂತ ಗೊತ್ತಿಲ್ಲ ಇನ್ನು ನೆಕ್ಸ್ಟು ನನಗೆ. ಸೊ ಅದೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವಾಗ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡಿದ್ರೆ ಹೆಂಗಿರತ್ತೆ ಟೇಸ್ಟು, ಯಾವಾಗಲೂ ಸೇಮ್ ಟೇಸ್ಟ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಇವಾಗ ಡಿಫ್ರೆಂಟಾಗಿ ಸ್ವಲ್ಪ ಮಸಾಲ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತೇಳಿ ಮಸಾಲ ಚಿತ್ರಾನ್ನಕ್ಕೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ನಾನು ರೈಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ ರೈಸ್ ಆಗೋ ಅಷ್ಟರಲ್ಲಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡೋಣ. ಒಂದು ಪಾತ್ರೆ ತಗೊಂಡೆ, ಅದಕ್ಕೆ 3 to 4 ಸ್ಪೂನ್ ಆಗೋ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಎಲ್ಲ ನೀಟಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ, 2 ಸ್ಪೂನ್ ಅಷ್ಟು ಉದ್ದಿನಬೇಳೆ, ಒಂದು 2 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 4 ರಿಂದ 5 ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಎಣ್ಣೆಲಿ ಫ್ರೈ ಆಗೋ ತನಕ ನೀಟಾಗಿ ಹುರ್ಕೊಳ್ಳಿ. ಇದೆಲ್ಲ ಕಡಲೆ ಬೀಜ ಆ್ಯಕ್ಚುಲಿ ಎಣ್ಣೆಲಿ ನೀಟಾಗಿ ಫ್ರೈ ಆದ್ರೇ ಅದ್ರ ಟೇಸ್ಟು. ಇಲ್ಲ ಅಂದರೆ ಹಸಿ ಸ್ಮೆಲ್ಲು ಚಿತ್ರಾನ್ನದಲ್ಲಿ ಇರುತ್ತೆ, ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ. ಅದು ಹಸಿ ಸ್ಮೆಲ್ಲೇ ಹೊಡಿತಾ ಇರತ್ತೆ. ಬಟ್ ತಿನ್ನಬೇಕಾದ್ರೂ ಅಷ್ಟೇ ಅದು ಹಂಗೇನೆ ಸಿಗತ್ತೆ. ನೀಟಾಗೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ ನೀಟಾಗೆಲ್ಲ ಸಿಡಿದ್ಮೇಲೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನೆನಪಿರ್ಲಿ, ಈ ಟೈಮಲ್ಲಿ ನೀರೆಲ್ಲ ಹಾಕೋ ಆಗಿಲ್ಲ. ನೀರೆಲ್ಲ ಹಾಕಿದ್ರೆ ಚಿತ್ರಾನ್ನ ಹಾಳಾಗ್ಬಿಡತ್ತೆ, ಟೇಸ್ಟ್ ಚೆನ್ನಾಗಿ ಬರಲ್ಲ. ನಿಮಗೆ ಆ ಥರ ಜಾಸ್ತಿ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ಎಲ್ಲ ನೀವು ಮಸಾಲೆ ರುಬ್ಕೊಂತಿರ್ತೀರಲ್ಲ, ಆ ಟೈಮಲ್ಲೇ ಸ್ವಲ್ಪ ನೀವು ನೋಡ್ಕೊಂಡು ಎಷ್ಟು ತಿಕ್ಕಾಗಿ ಬೇಕು ಪೇಸ್ಟು ಅಂತ ಆ ಟೈಮಲ್ಲಿ ನೀರು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಆ್ಯಕ್ಚುಲಿ ಇಲ್ಲಿ ಈರುಳ್ಳಿ ಹಾಕಬೇಕಿತ್ತು, ಈರುಳ್ಳಿ ನಾನು ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ನಾನು ಈ ಮಸಾಲೆಗೆ ಆ್ಯಡ್ ಮಾಡಿಕೊಂಡೆ. ಸೊ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈ ಟೈಮಲ್ಲಿ ನೀವು ನೋಡ್ಕೊಂಡು ರುಚಿಗೆ ಎಷ್ಟು ಬೇಕು ಉಪ್ಪು ನೀವು ಆ ಥರ ಹಾಕ್ಕೊಬೋದು. ಎಲ್ಲ ನೀಟಾಗಿ ಎಣ್ಣೆಲಿ ಮಸಾಲೆ ನೀಟಾಗಿ ಫ್ರೈ ಎಲ್ಲ ಆದಮೇಲೆ ನಾನು ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ಅದು ಕೂಲ್ ಆಗಲಿ ಅಂತ ಹಾಗೆ ಬಿಟ್ಟಿದ್ದೆ. ಅದೆಲ್ಲ ಆದಮೇಲೆ ಮಸಾಲೆನ ರೈಸಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಮಸಾಲೆ ಎಲ್ಲ ನೀಟಾಗಿ ರೈಸಿಗೆ ಇಟ್ಕೊಬೇಕು.
ಈ ಟೈಮಲ್ಲಿ ನೀವು ಒಂದು ನಿಂಬೆಹಣ್ಣ ಕುಯ್ದು ಆ್ಯಡ್ ಮಾಡ್ಕೊಬೇಕು. ಈ ನಿಂಬೆಹಣ್ಣು ಹಾಕೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗೇನೆ ಆಗುತ್ತೆ. ಮತ್ತು ಹಾಗೆ ಈ ಟೈಮಲ್ಲೇ ನೀವು ಉಪ್ಪು ಎಲ್ಲ ಟೇಸ್ಟ್ ಎಲ್ಲ ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಯಾವಾಗ್ಲೂ ಚಿತ್ರಾನ್ನಕ್ಕೆ ಉಪ್ಪು ಕಡಿಮೆನೇ ಆಗ್ತಿರತ್ತೆ, ನೀವು ಎಷ್ಟೇ ಹಾಕಿದ್ರೂ ಕಡಿಮೆನೇ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಟೇಸ್ಟ್ನ ನೋಡ್ಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳೋದ್ರಿಂದ ನಮಗೆ ಗೊತ್ತಾಗತ್ತೆ ಟೇಸ್ಟು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಸೊ ಈಗ ತಿಂಡಿ ಎಲ್ಲ ರೆಡಿ ಆಗಿದೆ. ತಿಂಡಿ ಎಲ್ಲ ರೆಡಿ ಆದಮೇಲೆ ಈಗ ನಮ್ಮ ಮನೆಯವ್ರಿಗೆ ನಾನು ತಿಂಡಿನ ಹಾಕಿ ಕೊಟ್ಟೆ. ಹೇಗಿದೆ ಟೇಸ್ಟ್ ನೋಡಿ ಹಾಗೆ ಹೇಳ್ತಾರೆ ಅವರು. ನಾರ್ಮಲಿ ಯಾವಾಗ್ಲೂ ಅಷ್ಟೇ ನಂದು ಅಡುಗೆ ಬಗ್ಗೆ ಅವರಿಗಂತೂ ತುಂಬಾ ಖುಷಿ. ಯಾಕಂದರೆ ಗೊತ್ತಿಲ್ಲ ನನಗೆ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅಂತ, ಬಟ್ ಅವರಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡೋ ಅಡುಗೆ ಅಂತ ಅಂದರೆ. ಸೊ ಅವರು ತಿಂಡಿ ತಿನ್ಕೊಂಡು ಆಫೀಸಿಗೆ ಹೊರಟಿದ್ದಾರೆ. ಆಫೀಸಿಗೆ ಹೊರಟ ಮೇಲೆ ಇನ್ನೇನಿರತ್ತೆ ನಮ್ಮದು ಕೆಲಸ, ನಾವು ತಿಂಡಿ ತಿನ್ಕೊಳ್ಳೋದು. ಉಳ್ದಿದ್ದ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕಲ್ವಾ. ನಮ್ಮನೆಯವರು ಆಫೀಸಿಗೆ ಹೊರಟ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗತ್ತೆ. ಇನ್ನು ಉಳಿದಿದ್ದೆಲ್ಲ ಯಾರೆಲ್ಲ ಹೆಣ್ಮಕ್ಳು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮಗೆ ಮಸಾಲಾ ಚಿತ್ರಾನ್ನದ ರೆಸಿಪಿ ಬೇಕು ಅಂದರೆ ಚಿತ್ರಾನ್ನ ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ಯಾರೆಲ್ಲ ಈ ವಿಡಿಯೋಸ್ನ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.